ರಾಜ? ಯಾಕೆ ರಾಜ? ಭಾರತ ಎಂದಿಗೂ ಒಂದು ದೇಶವಾಗಿ ಇರಲಿಲ್ಲ. ಭಾರತ ಕೇವಲ ಉಪಖಂಡ ಆಗಿತ್ತು. ಈ ಉಪಖಂಡದಲ್ಲಿ ವಿಭಿನ್ನ ಆಚರಣೆ, ಸಂಪ್ರದಾಯ ಹಾಗೂ ಸಂಸ್ಕೃತಿಯ ಜನ ಇದ್ದಾರೆ ಅಂತ DMK ನಾಯಕ ಎ ರಾಜಾ ಹೇಳಿದ್ದಾರೆ. ಈ ಹಿಂದೆ ಕೂಡ ಹೇಳಿದರು. DMK ಸಂಸದನ ಹೇಳಿಕೆಗೆ BJP ಆಕ್ರೋಶ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ಕೂಡ ಈ ವಿವಾದಾತ್ಮಕ ಹೇಳಿಕೆಯನ್ನು ಒಪ್ಪೋದಿಲ್ಲ ಅಂತ ಹೇಳಿದೆ. ನಾವು ಒಪ್ಪಲ್ಲಪ್ಪ ಅಂತ ಏನು ಹೇಳಿದರೆ ಕೇಳಿಸ್ಕೊಂಡು. என்ன காரணம்? முதல் பாயிண்ட், இந்தியா ஒரு நாடல்ல. நல்லா புரிஞ்சுங்க, இந்தியா எப்போதும் ஒரு நாடல்ல. ஒரே நாடுனா ஒரே மொழி, ஒரே பண்பாடு, ஒரே கலாச்சாரம் இருந்தால் ஒரு நாடு. இந்தியா நாடல்ல, இந்தியா துணைக்கண்டம், சப்கான்டினென்ட். என்ன காரணம்? இங்க தமிழ் ஒரு தேசம் ஒரு நாடு, மலையாளம் ஒரு மொழி ஒரு தேசம் ஒரு நாடு, ஒரியா ஒரு தேசம் ஒரு மொழி ஒரு நாடு. அப்ப இத்தனை தேசிய இனங்களையும் சேர்த்தால் இந்தியா. So India is not a country, it is a subcontinent. சரிங்க, ஏ ராஜா என்னடா ಹಂಗಾಗ್ಬಿಟ್ಟಿದೆ. ಕರುಣಾನಿಧಿ ಇಂದ ಹಿಡಿದು ಈ DMK ಅಣ್ಣಾ DMK ಇದೇ ಕೆಲಸ ಇವರಿಗೆ ಅವತ್ತಿಂದ ಇವತ್ತಿನ ತನಕ. ಮೊನ್ನೆ ಚೀಮಾರಿ ಹಾಕಲಾಯ್ತು. ಕರುಣಾನಿಧಿ ಹಿಂದೂ ಸಂಪ್ರದಾಯವನ್ನು ಖಂಡಿಸ್ತಾ ಬಂದಿದ್ದರು. ಕರುಣಾನಿಧಿ ಹಣೆಗೆ ಬೂದಿ ಇಡುವ ಹಿಂದೂ ಸಂಪ್ರದಾಯ ಬಿಡಿ ಬಿಡಿ ಅಂತ ಟೀಕೆ ಮಾಡ್ತಾ ಇದ್ರು. ಕರುಣಾನಿಧಿ ಹಣೆಗೆ ತಿಲಕ ಇಡುವ ಹಿಂದೂ ಸಂಪ್ರದಾಯ ಬೇಕಿಲ್ಲ ಅಂತ ಹೇಳಿದರು. ಬ್ರಾಹ್ಮಣರು ಜನಿವಾರ ಧರಿಸುವುದಕ್ಕೂ ಕರುಣಾನಿಧಿ ಪ್ರಶ್ನೆ ಮಾಡಿದರು. ಹಿಂದೂಗಳು ದರೋಡೆಕರರು ಅಂತ ಟೀಕೆ ಕೂಡ ಮಾಡಿದರು ಕರುಣಾನಿಧಿ. ಕರುಣಾನಿಧಿ ಹೇಳಿಕೆ ಖಂಡಿಸಿ ಹೋರಾಟಗಳು ಕೂಡ ಆಗಿತ್ತು. ಹಿಂದೂಗಳು ಹೃದಯಗಳನ್ನು ಕದ್ದ ದರೋಡೆಕೋರರು ಅಂತ ಆಮೇಲೆ ತೇಪೆ ಹಚ್ತಾರೆ ಇವರು. ನಾನು ದರೋಡೆಕೋರ ಅಂತಂದರೆ ಹೃದಯಗಳನ್ನು ಕದ್ದವ. ಆಮೇಲೆ ಹಿಂದೂಗಳ ಆರಾಧ್ಯ ದೈವ ರಾಮನನ್ನು ಕುಡುಕ ಅಂತ ಕೂಡ ಜರೆದಿದ್ರು ಇದೇ ಕರುಣಾನಿಧಿ. ಉದಯನಿಧಿ ವಿವಾದ, ಮೊಮ್ಮಗ, ಸ್ಟಾಲಿನ್ ನಂತರ ಮೊಮ್ಮಗ. ಸನಾತನ ಧರ್ಮ ಮಲೇರಿಯಾ, ಡೆಂಗ್ಯೂ, ಕೊರೋನಾ ಇದ್ದಂತೆ ಸನಾತನ ಧರ್ಮವನ್ನು ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂಥೇಳಿ ಟೀಕೆ ಮಾಡಿದ್ರು. ಸನಾತನ ಧರ್ಮವು ಸಾಮಾಜಿಕ ಸಮಾನತೆ ವಿರುದ್ಧವಾಗಿದೆ, ಸನಾತನ ಧರ್ಮ ಬೆಂಬಲಿಸುವವರು ನರಮೇಧಕ್ಕೆ ಕರೆ ನೀಡುತ್ತಾರೆ. ಇಷ್ಟೆಲ್ಲ ಹೇಳಿದ ಬಳಿಕವೂ ತನ್ನ ಮಾತು ಸಮರ್ಥಿಸಿಕೊಂಡ್ರು. ಆ ನಂತರ ಕೋರ್ಟ್ ಚೀಮಾರಿ ಹಾಕ್ತು. ಇನ್ನು ಎ ರಾಜಾ ಕ್ಯಾ ಎ ರಾಜಾ ಕ್ಯಾ ಹಿಂದೂ ಧರ್ಮದ ವಿರುದ್ಧ ಕಿಡಿಕಾರಿದ DMK ಸಂಸದ ಎ ರಾಜಾ ಹಿಂದೂ ಧರ್ಮ HIV ಕುಷ್ಠರೋಗ ಇದ್ದಂತೆ ಅಂತ ಕಿಡಿಕಾರಿದ್ರು. ಹಿಂದೂ ಧರ್ಮ ಭಾರತಕ್ಕೆ ಮಾತ್ರವಲ್ಲ ಜಗತ್ತಿಗೆ ಅಪಾಯಕಾರಿ ಅಂತ ಹೇಳ್ಕೊಂಡು ತಿರುಗಿದ್ರು. ಇನ್ನು TR ಬಾಲು, ಮತ್ತೋರ್ವ ನಾಯಕ TR ಬಾಲು ಕೇಂದ್ರ ಮಂತ್ರಿ ಆಗಿದ್ದರು. ಹಿಂದುತ್ವದ ವಿರುದ್ಧ ವಿಷಕಾರಿದ್ರು DMK ನಾಯಕ TR ಬಾಲು. 100 ವರ್ಷಕ್ಕೂ ಹಳೆಯದಾದ ಹಿಂದೂ ದೇಗುಲಗಳನ್ನು ಕೆಡವಿದೆ, ನನ್ನ ಏರಿಯಾದಲ್ಲಿ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ದೇಗುಲ ಕೆಡವಿದ್ದೇನೆ ಅಂತೇಳಿ ರಾಜಾರೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಇನ್ನು ಸೆಂಥಿಲ್ ಕುಮಾರ್ ಅನ್ನುವಂಥ ಇನ್ನೋರ್ವ ತಮಿಳು ನಾಯಕ, ಗೋಮೂತ್ರ ರಾಜ್ಯಗಳಲ್ಲಷ್ಟೇ BJP ಗೆಲ್ಲಲು ಸಾಧ್ಯ, ಹಿಂದಿ ಪ್ರಾಬಲ್ಯದ ರಾಜ್ಯಗಳಲ್ಲಿ ಮಾತ್ರ BJP ಗೆಲ್ತದೆ, ದಕ್ಷಿಣ ಭಾರತದಲ್ಲಿ BJP ಗೆದ್ದು ಬರಲು ಸಾಧ್ಯವೇ ಇಲ್ಲ ಅಂಥೇಳಿ ಒನ್ಸ್ ಅಗೇನ್ DMK ಸಂಸದ ಸೆಂಥಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದರು. ಇಲ್ಲಿ ಸ್ಟಾಲಿನ್, ಉದಯನಿಧಿ, ಅವ್ರ ತಾಯಿ ಇವರೆಲ್ಲ ಗುರುವಾಯೂರಪ್ಪನ ಪರಮ ಭಕ್ತರು. ನೀವು ಮನೆಯಲ್ಲಿ ಸರಿ ಮಾಡ್ಕೊಳ್ಳಿ ಫಸ್ಟು. ಹಂಗಿದ್ರೆ ತಮಿಳುನಾಡಲ್ಲಿ ಇದು ಯಾವತ್ತೂ ಕೂಡ ಇದೆಯಲ್ಲ, ಅದರಲ್ಲಿರುವಂಥ ಕೆಲವು ಬೇಡದ ಆಚರಣೆಗಳು ಸರಿ ಮಾಡ್ಬೋದು. ಶ್ರೀಕೃಷ್ಣ ಅದನ್ನೇ ಹೇಳಿದ್ದು, ಪರಿವರ್ತನೆ ಜಗದ ನಿಯಮ ಅಂತ. ಹೊರಗಿನಿಂದ ಬರುವಂಥ ಆಚರಣೆಗಳು ಕೆಲವು ಕೆಟ್ಟ ಕ್ರಿಮಿಗಳಿಂದಾಗಿ ಗಂಗೆ ಮಲಿನವಾಗುತ್ತೆ. ಆದರೆ ಆ ಮಲಿನವನ್ನು ತೆಗಿಬೋದು, ತೆಗಿತಾ ಇದ್ದಾರಲ್ಲ. ಗಂಗೆ ಯಾವತ್ತೂ ಪವಿತ್ರಳೆ, ಅದು ಹಿಂದೂ ಧರ್ಮ ಇದ್ದ ಹಾಗೆ. ಅದಕ್ಕೆ ನಾವು ಮಾಡುವಂಥ ಕೆಲವು ಕೆಟ್ಟ ಕಸುಬುಗಳಿದೆಯಲ್ಲ, ಯಾರ್ಯಾರು ಎಲ್ಲರೂ ಅಲ್ಲ, ಆ ಮೂಲವನ್ನೇ ಗಂಗೆಯನ್ನೇ ಟೀಕೆ ಮಾಡಲಿಕ್ಕೆ ಶುರು ಮಾಡಿದರೆ ತಪ್ಪಲ್ವಾ? ಹಾಗಾಗಿ ತಮಿಳುನಾಡಿನಲ್ಲಿ ನರೇಂದ್ರ ಮೋದಿ ತಮಿಳುನಾಡನ್ನು ಟಾರ್ಗೆಟ್ ಮಾಡ್ತಾ ಇರೋದಕ್ಕೂ ಇದೇ ಕಾರಣ. ಇನ್ನು DCM DK ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. PML ಕಾಯ್ದೆ ಅಡಿಯಲ್ಲಿ, ಮನಿ ಲಾಂಡ್ರಿಂಗ್ ಕಾಯ್ದೆ ಅಡಿಯಲ್ಲಿ ED ಹಾಕಿದ್ದ ಕೇಸ್ ರದ್ದು ಮಾಡಲಾಗಿದೆ. 2018ರಲ್ಲಿ ED ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ DKಶಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. DCM DK ಶಿವಕುಮಾರ್ ವಿರುದ್ಧ ED ಪಿತೂರಿ ಆರೋಪ ಹೊರಿಸಿತ್ತು. PML ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಸೂರ್ಯಕಾಂತ್ ನೇತೃತ್ವದ ಪೀಠ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ರದ್ದುಗೊಳಿಸಿದೆ. PML ಕಾಯ್ದೆ ಅಡಿಯ
ಎಲ್ಲ ಪ್ರಕ್ರಿಯೆಗಳನ್ನು ರದ್ದುಗೊಳಿಸಿ ಮಹತ್ವದ ಆದೇಶ ನೀಡಿದೆ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇದು ಫುಲ್ ನಿರಾಳ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಇಲ್ಲಿಂದನೇ ನ್ಯಾಯಾಧೀಶರಿಗೆ, ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಲ್ಲಿಂದನೂ ಹೇಳ್ತಾ ಇದ್ದೀನಿ, injustice will not be flown from the seat of justice ಅಂತ. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದೆ. ಬೇಕಾದಷ್ಟು ತೊಂದರೆ ಈಗೂ ಸಿಬಿಐನವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಇವತ್ತು ಮಾತಾಡಕ್ ಹೋಗಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತ ಒಂದು ದಿನ ಇವತ್ತು. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೊಣವಿನಕೆರೆಗೆ ಹೊರಟಿದ್ದೀನಿ. ನೊಣವಿನಕೆರೆ ಅಜ್ಜರಿದಾರಲ್ಲ, ನೊಣವಿನಕೆರೆ ಅಜ್ಜಯ್ಯ ಅವ್ರನ್ನ ಬಹಳ ನಂಬ್ತಾರೆ ಅವರು. ನೊಣವಿನಕೆರೆ ಅಜ್ಜಯ್ಯ ಭಾಳ ಅದ್ಭುತ ಕ್ಷೇತ್ರ. ಯಾವತ್ತಾದ್ರೂ ಇದ್ರೆ ಹೋಗಿ ನೀವು, ತಿಪ್ಟೂರಲ್ಲಿ ಬರುತ್ತೆ. ಇನ್ನು ಡಿ ಕೆ ಅಂತ ಒಬ್ಬ ನಾಯಕ ಬೇಕು ಅಂತೇಳಿ ಬಿ ಜೆ ಪಿಯವರು ಕೂಡ ಬಯಸ್ತಾರೆ. ಸಮುದಾಯದ ನಾಯಕ ಅಂದರೆ ಬನ್ರಪ್ಪ ನಾನಿದ್ದೀನಿ ಅಂತ ಹೇಳ್ಬೋದಿದೆಯಲ್ಲ. ಯಾವತ್ತು ಅಂಥ ನಾಯಕರನ್ನೇ ಜನ ಇಷ್ಟಪಡೋದು, ನಾಯಕರಾಗೋದು ಕೂಡ. ಡಿ ಕೆ ಆಗಿದ್ದು ಕೂಡ ಅದೇ ಕಾರಣಕ್ಕಾಗಿ. ಅವರ ಮೇಲಿದ್ದಂಥ ಎಲ್ಲ ಕೇಸಿಗೆ ರದ್ದು. CBI ಒಂದು ಬಾಕಿ ಇದೆ, ರದ್ದಾಗಿದೆ. ಈಗ ಬನ್ನಿ ಡಿ ಕೆ ಶಿವಕುಮಾರ್ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ರಿಲೀಫ್. ಈ ಕೇಸ್ನಲ್ಲೇ 54 ದಿನಗಳ ಕಾಲ ಜೈಲು ಸೇರಿದ್ರು ಡಿ ಕೆ ಶಿ. ಕಣ್ಣೀರು ಹಾಕಿದ್ರು. ಅವರನ್ನು ನೋಡೋದಕ್ಕೆ ಸೋನಿಯಾ ಗಾಂಧಿ ಅಲ್ಲಿಗೆ ಬಂದಿದ್ರು. ಈಗ ಇದು ರದ್ದಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ರಾಜಕೀಯದ ಮುಂದಿನ ಹೆಜ್ಜೆಗೆ ದೊಡ್ಡ ಬೂಸ್ಟ್ ಸಿಗಲಿದೆ. ಡಿ ಕೆ ಶಿ ಮೇಲೆ ದಾಖಲಾಗಿದ್ದ ಸೆಕ್ಷನ್ 120B ಕೂಡ ರದ್ದಾಗಿದೆ. ಡಿ ಕೆ ಶಿ 54 ದಿನ ಜೈಲು ಸೇರಲು ಕಾರಣವಾಗಿದ್ದು ಇದೇ ಸೆಕ್ಷನ್. ನನ್ನನ್ನು ಸಿಲುಕಿಸಿದ್ದಾರೆ ಅಂತ ಹೇಳ್ತಾನೆ ಇದ್ದು. ಈಗ ಶುರುವಾಗುತ್ತೆ ನೋಡಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಅಶ್ವಮೇಧ. CM ಹುದ್ದೆಯ ಮೇಲೆ ಕಣ್ಣಿಟ್ಟಿರುವ ಡಿ ಕೆ ಶಿವಕುಮಾರ್. ಇಷ್ಟು ದಿನ ಇಡೀ ಕೇಸ್ ಡಿ ಕೆ ಶಿವಕುಮಾರ್ಗೆ ಅಡ್ಡಿಯಾಗಿತ್ತು. ಹೈಕಮಾಂಡ್ ಜೊತೆ ಡಿ ಕೆ ಶಿವಕುಮಾರ್ ಈಗಲೂ ಕೂಡ ಅತ್ಯುತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದಾರೆ. ಎಲ್ಲೇ ರಾಜಕೀಯ ಬಿಕ್ಕಟ್ಟುಂಟಾದರೂ ಕೂಡ ನೆನಪಾಗೋದೇ ಡಿ ಕೆ ಶಿ. ಇನ್ನು ಮುಂದೆ BJP ಎಲ್ಲ ಆರೋಪ ಮಾಡ್ತದೆ, ಜೈಲಿಗೆ ಹೋದವರು. ಈಗ ನಾಳೆಯಿಂದ ಸ್ಟೈಲ್ ಚೇಂಜ್ ಆಗುತ್ತೆ ಡಿ ಕೆ ಶಿವಕುಮಾರ್. ಇನ್ನು ಮುಂದೆ ಡಿ ಕೆ ಶಿ ಉನ್ನತ ಹುದ್ದೆಗೆ ಏರಲು ಯಾವುದೇ ಅಡೆತಡೆ ಇಲ್ಲ. ಆಲ್ರೆಡಿ MLA ಚುನಾವಣೆ